ಮಾಡ್ತಿದ್ದೆಪ್ಪ? ಬರೇ ಕೂತಿದ್ದೆ, ಆಫೀಸ್ಗೆ ಹೋಯ್ತು ಅವನಿ. ಸರಿ. ಅವೇನ ಕಳ್ಸಿರ ಇಲ್ಲಿ ನೀಲಮ್ಮ ಮನೆಯಲ್ಲ ಹಂಗೆ ಹಿಂಗೆ ಅಂತೆಲ್ಲ ಟೀಕೆ ಮಾಡ್ತಿದ್ರಂತೆ. ಮಾಡ್ಲಿ ಬಿಡು. ಅವೇನ ಅದಕ್ಕೆ ಪಾರ ತಗೊಂಡು ಅಂತಿದ್ದು ಯಾಕೆ ಹೋಗ್ಬೇಕು ಎಲ್ಲ ಕಳಿಸ್ಬೇಡ ಅಂತ ಹೇಳವ ಅಂತ ಹೇಳ್ತಿತ್ತು ಬಂದು. ಟೀಕೆ ಮಾಡ್ಲಿ ಅಂತಾನೆ ಕಳ್ಸಿರೋದು. ಎಲ್ಲ ಟೀಕೆ ಮಾಡ್ತಾರೆ ಎಲ್ಲ ಹಂಗೆ ಅವನು ಏನು ಕೆಲಸ ಬಿಟ್ಬಿಟ್ಟವನಂತೆ ಹಂಗೆ ಹಿಂಗೆ ಅಂತೆಲ್ಲ ನಾವು ಇದು ಮಾಡ್ಬೇಕನ್ನೋ ಬೇಡ ಹಂಗನ್ನು ಏನು ಕಳಿಸ್ಬೇಡ ಅಂತ ಹೇಳವ ಅನ್ಲಿ ಬಿಡು, ಕೆಲಸ ಬಿಟ್ಬಿಟ್ಟಿದೀನಿ. ಈಗ ನೆಕ್ಸ್ಟ್ ಊದ್ಗಡ್ಡಿ ಅಂದವ್ರಲ್ವಾ ಅವರು. ಈಗ ನೆಕ್ಸ್ಟ್ ಈಗ ಮಾತಾಡ್ತಾರನ್ನೇ ಹಾಕ್ತೀನಿ ನೋಡಿ ಊದ್ಗಡ್ಡಿಗೆ. ನಿಮ್ಮ ಅಪ್ಪಂಗೆ ಹೊಡೆಯಕ್ ಬಂದಿದ್ದ ಅಲ್ವಾ ನಿನ್ ಗಂಡಂಗೆ? ನಿನ್ ಗಂಡಂಗೆ ಇದು ಗುದ್ದಲಿ ಹೊಡೆಯಕ್ ಬಂದಿದ್ನಾ? ಗುದ್ಮಟ್ಟಲ್ಲಿ ಯಾರು ಹೊಡೆಯಕ್ ಬಂದಿದ್ದು? ಗುದ್ದಲಿ ಹೊಡೆಯಕ್ ಬಂದಿದ್ದ. ಆಮೇಲೆ ನಿಮ್ಗೆ ಅಲ್ಲಿ ಮನೆ ತಾವು ಡೈಲಿ ಅಲ್ಲಿ ಗಜ ತಾವು ತೊಂದರೆ ಕೊಡ್ತಾನ ಜಾಡ್ಗೆ. ಏನಂತ ತೊಂದರೆ ಕೊಡ್ತಾನ ಅವನು? ಯಾಕೆ 3 ಸತಿ ನೆಟ್ಟಿ ನಿಮ್ಮ ಅಣ್ಣ ನೆಟ್ಟಿದ್ರು 3 ಸತಿ ತಿರ್ಗ ಅಲ್ಲೇ ನೆಟ್ಟವನೆ ತಗೊಂಡ್ಸದಿ ಜಾಗ. ಇದನ್ನೇ ಪೈಪ್ ಎಲ್ಲ ಹೊರದೋಗಿ ಒಂದು 600-700 ರೂಪಾಯಿ ಖರ್ಚಾಯ್ತು ಕಣಪ್ಪ. 1000 ರೂಪಾಯಿ ಗಂಟ ಸಿಗ ಹೊಸ್ತಾಗ್ತದೆ. ಮಾನಸಿಕವಾಗಿ ಹಿಂಸೆ ಎಲ್ಲ ಹೋದ ಈಗ 3-4 ಅರ್ಕೆ ಸತಿ ಎಲ್ಲ ಹೋದ. ಅದೇ ಗದ್ದೆ ಮಗಳು ಹಿಂಸೆ ಕೊಡ್ತಾ ಅಂತಾನೆ. ಅವ್ನು ಏನ್ ಮಾಡ್ಬೇಕು? ಗದ್ದೆ ಬರ್ತದೆ ಅಂದ್ರೆ ಒಂದು ತಾಲೂಕ್ ಆಫೀಸಲ್ಲಿ ಹೋಗಿ ಬರೋರು ಬರ್ಕೊಟ್ಬಿಟ್ಟು ಅಳಿಸ್ಕೊಂಡು ತಗೋಬೇಕು ತಾನೆ ಗದ್ದೆ ಬಂದ್ರೆ. ನಮ್ದು 1.5 ಎಕರೆ ನಮ್ಗೆ ಪೇಪರ್ ಮೇಲೆ 1.5 ಎಕರೆ ಐತೆ. ನಾವು ಅದನ್ನ ನಾವು ಅಳ್ತಿಸ್ಕೊಂಡು ನಮ್ಗೆ ಎಷ್ಟು ಬೇಕು ನಾವು ತಗೋತೀವಿ ತಾನೆ. ನಿಮ್ಗೆ ಯಾಕೆ ಕಿರುಕುಳ ಕೊಡ್ತಾವ ಅವನು? ಈಗ ಹೊಸ ನಾವು ಈ ಸತಿ ಗದ್ದೆ ಗೊಬ್ಬರ ಏರ್ಸಿ 16 ಗಾಡಿ ಗೊಬ್ಬರ ಐತೆ ಎಲ್ಲ ಗದ್ದೆಗೆ ಏರ್ಸ್ಬಿಟ್ಟು ಉಳಿಸಿ ಮಾಡಿ ನಮ್ಮ ಕಡೆಗೆ ಆ ಕಡೆ ಹಳ್ಳಿಗೆರೆ ಕಡೆಗೆಲ್ಲ ಉತ್ತಕ ಆ ಕಡೆಗೆ ಮಣ್ಣು ಬಿಡ್ತಾರಲ್ಲ ಆ ಮಣ್ಣೆ ಅಂತ ಈಗ ಯಾರು ಹಾಕೊಂಡು ಈಗ ಮೊನ್ನೆ ಕೊಲ್ಲ ಒಳಗೆ ಇಟ್ಕೊಂಡು ಒಳಗೆ ಬರ್ತಾನೆ. ಯಾರು ಈಗ ಮುಖಂಡರುಗಳು ಪಂಚಿ ಈಗ ನಮಗೆ ಚಂದ್ರನ್ ದೊಡ್ಡಪ್ಪ ತೀರೋಯ್ತಲ್ಲ. ಒಣ್ಣಿದ್ದ ಗೊತ್ತು ಹೇಳ್ತಿತ್ತು. ಒಣ್ಣಿನ ಒಳಗೆ ಯಾರು ಯಜಮಾನ್ರು ಯಾರು ಊರಿಗೆ ಯಾರು ಯಜಮಾನ್ರುಗಳಿಲ್ಲ ಈಗ. ಮತ್ತೆ ಯಜಮಾನ್ರುಗಳು ಯಾರಿಲ್ಲ ಅಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹೇಳ್ತೀನಿ. ನಿಮ್ಮ ಅಣ್ಣ ಬರತ್ತೀವಲ್ಲ ನಿಮ್ಮ ಅಣ್ಣ ಯಾಕೂ ರೆಡಿ ಇಲ್ಲ ಅಂತ ಕೇಳಿದೆ ಆಗ್ಲೇ ಅಂದೆ ಮಾತಾ. ಕಂಪ್ಲೇಂಟ್ ಕೊಡೋಣ ಬನ್ನಿ ಯಾರು ಏನ್ ಮಾಡಕ್ ಹಾಕಿಲ್ಲ. ಹೇಳ್ತಿದ್ರಂತೆ ಅವರು ಏನಂತ ಹೇಳ್ಕೊಟ್ಟಿದ್ರಂತೆ. ಏನಂತ ಹೇಳ್ತು ಪಾರತಕ್ಕ ನಿಂಗೆ? ಪಾರತಕ್ಕ ಏನಂತ ಹೇಳ್ತು? ಪಾರತಕ್ಕ ಹಂಗೆಲ್ಲ ನಗ ಹೊಡಿತಾ ನಗ ಹೊಡ್ದಿ ಮೆಂಟ್ಲಾಗ್ಬಿಟ್ಟವನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿತ್ತು. ನೀರು ಹಿಡ್ಕೊಳಕ್ ಬರ್ತದಲ್ಲ ಬೇಡ ಕಣವ ಸುಮ್ಮನಿರು ಅಂತ ಹೇಳವ. ಅಷ್ಟು ಸಲ ಒಳ್ಳೇದು ಉಣಿಸ್ಕೊಂಡು ಮಕ್ಳು ಈಗೆಲ್ಲ ಹಿಂಗೆಲ್ಲ ಮಾತಾಡ್ತಾರೆ ಊರಲ್ಲಿ. ಅದೆಲ್ಲ ಬೇಕಾ ಬೇಡ ಏನು ಕಳಿಸ್ಬೇಡ ಅಂತ ಹೇಳವ ಅಂತ ಹೇಳ್ತಿತ್ತು. ಯಾರು ಗೊತ್ತವ್ರು ಅವ್ರೆಲ್ಲ ಮನಸ್ಸನ್ನು ಒಳಗಡೆ ಕೊಜಡ ತುಂಬ್ಕೊಂಡವ್ರೆ. ಈಗ ಶಿವಣಯ್ಯ ಬತ್ತನಲ್ಲ ನಮ್ಮ ಮನೆಗೆ ಊರ್ಗ್ ಬತ್ತನಲ್ಲ ಕೇಳು ಅವ್ನು ಹೇಳ್ತಾನೆ ಶಿವಣಯ್ಯನ. ಅವನಿಂದ ನಾನು ಬದುಕ್ಬೇಕಾದ್ರೆ ದಾರಿ ಅವನಿಂದಲೇ. ಅವ್ರು ನೋಡ್ಕೊಂಡೆ ನಾನು ಕಲ್ತಿದ್ದು. ಮಂಜಪ್ಪ ಮನೆ ನೋಡ್ಕೊಂಡೆ ನನ್ ಮುಂದೆ ಬಂದಿದ್ದು ಸಾಧ್ಯ ಹೇಳ್ತೀನಲ್ಲ ಅಲ್ವಾ. ಅವ್ರು ನೋಡ್ಕೊಂಡೆ ನಾನು ಕಲ್ತಿದ್ದು ಅಲ್ವಾ. ನಾವು ಇರ್ಬೇಕು ಅಂತವ ಸುಜಾಣೆ ಏನಾರ ಅಂದನ ಏನು ಅನ್ನಕ್ಕಿಲ್ಲ. ಅವ್ನು ಯಾವತ್ತು ಪಾಪ ನಮ್ ನಂದಿಗೆ ಒಳ್ಳೆನೇ ಬಯಸಂತಾನೆ. ಹಂಗೆ ಒಳ್ಳೆಯವರು ಒಳ್ಳೇದನ್ನೇ ಮಾಡ್ತಾರೆ. ತಲೆ ಕೆಡ್ಸ್ಕೊಬೇಡ ಸುಮ್ನಿರೋ ರುಬ್ಬನ ಅವ್ರಿಗೆಲ್ಲ ಹಾಕೊಂಡು. ಪ್ರಭಾಣೆ ಬಂತು ನಿನ್ನೆ. ಏನಂತು? ನಿನ್ ಮಾತು ಕೇಳಕ್ಕಿಲ್ವವ ನೀನಾರು ಹೇಳ್ಬೇಕತ್ತೆ. ಅತ್ತೆ ನೀನಾರು ಹೇಳತ್ತೆ ಒಂಚೂರ ಎಲ್ಲ ಊರ್ ನಮ್ಮನೆ ಸಮಸ್ಯೆ ನಾವೇ ಬಗೆಹರಿಸ್ಕೋಬೇಕು. ಬೇರೆಗೆಲ್ಲ ಹೇಳ್ಬಾರ್ದು ಹಂಗೆಲ್ಲ ಮಾಡೋದ್ ಬೇಡ ಕಣತ್ತೆ ಹೇಳತ್ತೆ ನೀನು ಅಂತ ನಾನು ನಾಳೆಗೆ ಹೇಳ್ದೆ ಕಣಪ್ಪ ಅಂದೆ. ಅವನು ಬಂದು ಹೇಳ್ದ. ಆಮೇಲೆ ಯಾರು ಹೆಂಗ್ಸ್ರುಗಳೆಲ್ಲ ಬಂದು ಹೇಳ್ತಾವ್ರ ನನ್ಗೆ. ನೆಂಟ್ರುಗಳೆಲ್ಲ ಫೋನ್ ಮಾಡ್ತಾವ್ರೆ. ನೆಂಟ್ರುಗಳು ಎಲ್ಲಾರು ಫೋನ್ ಮಾಡ್ತಾವ್ರ ನನ್ಗೆ. ನಂಬರ್ ಮಾಡ್ಲಿ ಹೇಳಿ ನಮ್ಗೆ ಗೊತ್ತಿಲ್ಲ. ಅವ್ನಿಗೆ ನನಗೆ ಫೋನ್ ಮಾಡಿ ಏನು ಅವ್ರಿಗೆ ಯಾರಿಗೂ ನನಗ್ ಫೋನ್ ಮಾಡಕ್ಕಿಲ್ಲ. ಅವ್ರಿಗೆ ಒಳಗಡೆ ಕಚಡ ತುಂಬ್ಕೊಬಿಟ್ಟೈತಲ್ಲ ತಲೆ ಒಳಗೆ. ನನ್ಗೆಲ್ಲ ಫೋನ್ ಮಾಡಿ ಇದು ಕೊಡ್ತಾರ. ಮದುವೆ ಆದಾಗಿಂದ ಇಲ್ಲಿವರೆಗೂ ಒಸಿ ಒಂದು ಹಿಂಸೆ ಕೊಟ್ಟಿದ್ದಾರೆ ಇವರೆಲ್ಲ ಸೇರ್ಕೊಂಡು ನಿನ್ಗೆ. ಅಯ್ಯೋ ಹೆಣ್ಣು ಕಪ್ಪಾಗಿದ್ರೆ ಆತರ ಅವಕಾಶ ಬಿಡ್ತಿತ್ತಿಲ್ಲ. ಅವನು ಒಬ್ಬ ಇದ್ರೆ ನಂದಿದ್ರು ಸೈಸ್ಕೊಳಕಿಲ್ಲ. ನಂದಿ ಬಿಡಕ್ಕಿಲ್ಲ. ನಂದಿ ಹೊಡೆದೇ ಬಿಡ್ತಾನೆ. ನಾನು ಒಂದ್ ಮಾತು ಯಾರು ಬೋದು ನಾನು ಹೇಳಕ್ಕಿಲ್ಲ. ಅದಕ್ಕೆ ಬೆಂಗಳೂರಲ್ಲಿ ಇದ್ದಾಗ ದಿನ ಫೋನ್ ಮಾಡಿ ಅವ್ನು ಹೊಡಿಯಕ್ ಬಂದಿದ್ದ ಇವನು ಹೊಡಿಯಕ್ ಬಂದ. ಇವನು ಈ ಪಕ್ಕದ ಮನೆ ಮೀಸೆ ಹಿಂಸೆ ಕೊಡ್ತಾವನೆ ಅವನು ಹಿಂಸೆ ಕೊಡ್ತಾವನೆ ಅಂತ ನಂಗೆ ದಿನ ಗೊಳ ಕೊಡ್ಬೇತಾನೆ. ಈಗ ನನಗ್ ಬಂದು ನಿಂತ್ಕೊಂಡು ಇರೋದ್ರೆ ಒಡ್ಡಾಡಕ್ ಆಯ್ತಿದ ಕೆಲಸ ಬಿಟ್ಬಿಟ್ಟು. ಅದಕ್ಕೆ ಈಗ ಇವಾಗ ಇಲ್ವಾ ನ್ಯೂಸ್ ಚಾನಲ್ ಅಲ್ಲಿ ಇವ್ರಿಗೆಲ್ಲ ನ್ಯಾಯ ಕೊಡ್ಸಿ ಅಂತ ಕೇಳ್ತಾ ಇದೀವಿ. ಈಗ ಅಲ್ಲಿ ಬಂದ್ ನ್ಯಾಯ ಕೊಟ್ರು ಕೇಳಕ್ಕಿಲ್ಲ. ಈಗ ಇವನು ಮೊನ್ನೆ ಫೋನ್ ಮಾಡಿದ್ದ. ಅವ್ನು ಯಾರೋ ದೊಡ್ಡ ಯಜಮಾನ ಅಂತಲ್ಲ ಊರಿಗೆ ಬೈರ ನಾಯಕ. ಫೋನ್ ಮಾಡ್ಬಿಟ್ಟು ಅದೇನೋ ಫೋನ್ ಮಾಡಿದ ನನಗೆ. ಈಗ ಹೋಗಿ ಅವನ ಹತ್ರಕ್ಕೆ ನಿನ್ ಗಂಡ ಹೇಳ್ತಿ ಇಬ್ರು ಹೋಗ್ಬಿಟ್ಟು ನಿಮ್ಮವೇನೇನು ತೊಂದರೆ ಅವನ ಹತ್ರ ಹೋಗಿ ಹೇಳಿ ನೋಡಪ್ಪ ನಮ್ಗೆ ಈ ತರ ಸಮಸ್ಯೆ ಗ್ರಾಮ ಪಂಚಾಯತಿ ನಿಂಗೆ ಸಾಲ್ವ್ ಮಾಡ್ಕೊಡಪ್ಪ. ಇಲ್ಲ ನಡಿ ಜೊತೆಲಿ ಹೋಗೋಣ ಬರೀ ನಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಅವನು ಕರೀರಿ ಜೊತೆಲಿ. ಬಸವರಾಜಣ್ಣನು ಬೈರ ನಾಯಕರ ಹತ್ರ ಹೋಗ್ಬಿಟ್ಟು ನ್ಯಾಯ ಕೇಳಿ ಅವ್ರಿಬ್ರ ಹತ್ರ. ಅದಕ್ಕೆ ಒಂದ್ ಸಾಲ ಅರ್ಕೆ ನಿಂತ್ಕೊಂಡು ಅದಕ್ಕೆ ಕೇಳ್ಬೇಡ ಸುಮ್ಕಿರು ಅಳಸ್ತಾಗ ಬರ್ತಾ ಸುಮ್ಕಿರು ಅಂತ ಅಂತದ. ನಿಮ್ಮ ಅಣ್ಣ ಏನು ಮಾತಾಡಕ್ಕಿಲ್ಲ. ನಿನ್ ಮೌನಕ್ಕೆ ಏನಾದ್ರು ಮಾತಾಡಕ್ಕಿಲ್ಲ. ನಿನ್ ಎತ್ತಿನಕ್ಕೆ ಏನಾದ್ರು ಮಾತಾಡಕ್ಕಿಲ್ಲ. ಸುಮ್ಮನೆ ಬರ್ತದೆ. ಇವರೆಲ್ಲ ದಬ್ಬಾಳಿಕೆ ಮಾಡ್ಕೊಂಡು ಊರಲ್ಲಿ ನಮ್ಮ ಅಪ್ಪ ದೇವ್ರಂತ ಮನುಷ್ಯ.
ಷಣ್ಮುಖ ಪಟ್ಟಿದ್ರೆ ಬಿಡೋಕಿಲ್ಲ ಅನ್ನೋ ಎಲ್ಲರಿಗೂ ಕಷ್ಟಪಡ್ಕೊಂಡು ಕೂಲಿ ಪಾಲಿ ಮಾಡ್ಕೊಂಡು ಹೆಂಗೋ ಜೀವನ ನಡೆಸ್ತಾ ಇದ್ದೀ ಏನು ನೀವ್ ಬಂದ್ ಜಗಳ ಆಡ್ತೀವಿ ಅಂತ ನಾನು ಏನು ಹೇಳ್ಕೊಳಕಿಲ್ಲ ಸುಮ್ಮನೆ ಕಾಲ ಕಳೀತಾ ಇದ್ದೀನಿ ಅಲ್ವಾ. ಸುಮ್ನಿರೋ ಧರ್ಮ ಕರ್ಮ ಅನ್ನೋದಿಲ್ವಾ, ದೇವ್ರು ಅನ್ನೋದಿಲ್ವಾ? ಈಗ ದೇವ್ರು ನಿನ್ನೂ ನೆಮ್ಮದಿಯಾಗಿಟ್ಟಿದ್ದಾನೋ ಅವರು ನೆಮ್ಮದಿಯಾಗಿಟ್ಟಿದ್ದಾನೋ? ನಿನ್ ಸೊಸೆ ಅಂತ ಹೇಳ್ತಿದ್ದ ಯಾರೋ ಚಂದ್ರೇನು ಅಂತಿದ್ದ ರವ್ವಾನು ಬಂದ್ ಹೇಳ್ತಿದ್ದ ಏನಂತ, ನಿನ್ ಮಗ ಒಬ್ರು ಕೂತ್ ಮಾತಾಡ್ದಾನಲ್ಲ, ಒಬ್ರು ಕೂತ್ ಇದ್ ಮಾಡ್ದಾನಲ್ಲ, ವಿಡಿಯೋದಲ್ಲಿ ಎಲ್ಲಾನು ಕಳಿಸ್ತಾನೆ, ಎಲ್ಲಾ ದೇಶಕ್ಕೂ ಎಲ್ಲವ ಬ್ಯಾಡ ಕಳಿಸ್ಬೇಡ ಅಂತ ಹೇಳಿ ಎಲ್ಲಾರು ಬಾಯಿಗೆ ಬಂದಂಗ ಏನಾನ ಅಂತ ಒಳ್ಳೆತನಕ್ಕಿಲ್ಲ ಕೆಟ್ಟೋರ್ತೀವಿ ಅರ್ಥ ಮಾಡ್ಕೊಂಡ್ರೆ ಏನಾನ ಮಾತಾಡ್ತಾರ ಕಣವ. ಯಾಕೆ ಹೇಳಿ ನಾನು ಬಂದು ಹೊಡೆದಾಡಕ್ ಆಯ್ತದ? ತಿಂದಂತ ಮಕ್ಳು ಕಣವ, ನಿನ್ ಮಕ್ಳು ಹಂಗ್ ಮಾಡ್ಬೇಡ ಅಂತ ಹೇಳವ, ಯಾಕವ ಹಿಂಗ್ ಮಾಡ್ತಾರಲ್ಲ ಅಂತ ಬಂದ್ ಮನೆ ಕೇಳ್ತಾರ ನನ್ಗೆ. ಅಲ್ವಾ, ಈಗ ನೀನ್ ಫೋನ್ ಮಾಡ್ತಿದ್ದಲ್ಲ ಆಗ ನನಗೆ ಅವ್ನ್ ಬಂದ್ ಹೊಡೆದ, ಇವ್ನು ಹೊಡಿಯಕ್ ಬಂದಿದ್ದ, ಇವ್ನು ಕುಡ್ಕೊಂಡು ಗಲಾಟೆ ಮಾಡ್ದ, ಮನೆ ತಕ್ ಬಂದಿ ಅಂತಲ್ವಾ? ಆಗ ನೀನ್ ಏನ್ ಮಾಡ್ಬೇಕಾಯ್ತು ಹೇಳು? ಕಂಪ್ಲೇಂಟ್ ಕೊಡ್ಬೇಕಿತ್ತು ಅಲ್ವಾ. ನನಗ್ ಫೋನ್ ಮಾಡಿ ಬಾಬಾ ಗೋಳಾಡ್ಕೊಂಡೆ, ಈಗ ನನ್ಗೆ ಹೊಟ್ಟೆ ಉರಿತಿದ್ದು, ನಮ್ಮ ಅಮ್ಮಂಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾವ್ರೆ ಅಂತ ನಂಗೆ ಹೊಟ್ಟೆ ಉರಿತದೋ ಇಲ್ವೋ? ಹೊಟ್ಟೆ ಉರಿತದೆ. ಅದಕ್ಕೆ ಈಗ ಇವ್ರಿಗೆಲ್ಲಾರ್ಗು ಅಂಬೇಡ್ಕರ್ ಇದ್ರಲ್ಲ, ಈಗ ಸಂವಿಧಾನ ಆಯ್ತಲ್ಲ, ಆಯ್ತಾ, ಅವ್ರ ಪರವಾಗಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದೀನಿ ಈಗ. ನೀನ್ ಎಲ್ಲಾರ ಹೋಗು, ನೀವ್ ಊರಿಗೆ ಒಂದ್ ತಿಂಗಳು ಒಂದ್ಸತಿ ಊರಿಗೆ ಬಂದ್ ಹೋಗಪ್ಪ. ಒಂದ್ ತಿಂಗಳಿಗೆ ಒಂದ್ಸತಿ ಅಲ್ಲ 2 ಎಕರೆ ಜಮೀನು ನೋಡಿದೀನಿ ಈಗ, ಅಡ್ವಾನ್ಸ್ ಕೊಟ್ಟಿದ್ದೀನಿ ಆಲ್ರೆಡಿ. ಊರಿಗೆ ಬಂದ್ ಹೋಗು. 2 ಎಕರೆ ಜಮೀನ್ ತಗೊಂಡು ಸಾವಯವ ಇದು ರೈತರ ಸಂಘ ಪುಟಾಣೆ ಆಯ್ತು ಗೊತ್ತಾ? ನಮ್ಮ ಊಟಳಿದಾಗ ತಾತನ ಜೊತೆ ಬರೋಲ್ಲ ಫ್ರೆಂಡು ಪುಟಾಣಯ್ಯ, ಮತ್ತೆ ಇವರೆಲ್ಲ ನಂಜುಂಡ ಸ್ವಾಮಿ ಅವರೆಲ್ಲ ಗೊತ್ತು, ರೈತ ಸಂಘದ ಅಧ್ಯಕ್ಷರು. ಅವ್ರ ಮಕ್ಕಳೆಲ್ಲ ನಮ್ಮ ಫ್ರೆಂಡ್, ಅವ್ರ ಮಕ್ಕಳೆಲ್ಲ ನಮ್ಗೆ ಫ್ರೆಂಡ್, ನಮ್ಗೆ ಪರಿಚಯ ಚೆನ್ನಾಗಿ ಅವರು. ಅವರೆಲ್ಲ ನಮ್ನ ಗುರುಗಳೇ ಅಂತ ಮಾತಾಡಿಸ್ತಾರೆ. ಅವ್ರೆಲ್ಲಾರನ್ನು ಕರ್ಕೊಂಡು ಸಾವಯವ ಕೃಷಿ ಮಾಡ್ತೀನಿ ಊರಲ್ಲಿ. ನೆಕ್ಸ್ಟ್ ಜಮೀನ್ ಎಲ್ಲರೂ ಕಡಿಮೆಗೆ 1-2 ಎಕರೆ ಪಾಳು ಭೂಮಿ ಬೇಕು ನನಗೆ, ತೋಟ ಗೀಟ ಬೇಡ, ಪಾಳು ಭೂಮಿ ಸಿಕ್ಕರೆ ನೋಡಿ ಎಲ್ಲಾರು ತಗೊಳದ. ಆಯ್ತಾ? ನಿನಗೆ ಯಾರು ತೊಂದರೆ ಕೊಟ್ರೆ, ಈಗ ನೋಡು, 3 ತಣ್ಣಂಗೂ ಮಮತಕ್ಕಂಗೂ ತೊಂದರೆ ಕೊಟ್ರು ತಾನೆ? 3 ತಣ್ಣಂಗೂ ಮಮತಕ್ಕಂಗೂ ತೊಂದರೆ ಕೊಟ್ರಲ್ವಾ? ನಾನು ಒಳಕ್ ಹೋಗಿ ಕೇಳೋಕೆ ನನ್ನ ಕಡೆ ತೊಳ್ಬಿಟ್ಟು ಬಾಕ್ಲಾಕಬಿಟ್ರು. ನಿನ್ ಕೇಳಕ್ ಬರ್ತಾಳೆ, ಒಳಕ್ ಹೋಗಿ ನ್ಯಾಯ ಕೇಳ್ತಾಳೆ ಅಂದ್ಬಿಟ್ಟು ತೊಳ್ಬಿಟ್ರು, ನನ್ನೇ ಕೂದ್ನಿಲ್ಲ ಒಳಕ್ ಅಲ್ವಾ? ಅದೇ ನ್ಯಾಯವ. ಈಗ ನಾನು ಮೊಬೈಲ್ ಅಲ್ಲಿ ಕೇಳ್ತಾ ಇದೀನಿ, ಆನ್ಲೈನ್ ಅಲ್ಲಿ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಉಪಯೋಗಿಸ್ಕೊಂಡು. ಅಂಬೇಡ್ಕರ್ಗೂ ಹಿಂಗೆ ಒಂದ್ ಜನ ತೊಂದರೆ ಕೊಟ್ರ, ಸಣ್ಣದ್ರ ಇದ್ದಾಗ ಹಿಂಗೆ ಎಲ್ಲ ತೊಂದರೆ ಕೊಟ್ಟಿದ್ದಕ್ಕೆ ಅಂಬೇಡ್ಕರ್ ಆಗಿತ್ತಾನೆ ಅವರು. ಅಂಬೇಡ್ಕರ್ ಆಗಿ ಇಡೀ ದೇಶಕ್ಕೆ ಒಂದು ಸಮಾಜ ನ್ಯಾಯದ ಕಾನೂನು ತಂದ್ರು ತಾನೆ ಅವರು. ಆ ತರ ನಾನು ನ್ಯಾಯ ಕೇಳ್ತಾ ಇದೀನಿ ಇಲ್ಲಿ, ನಿನ್ ತಲೆ ಕೆಡ್ಸ್ಕೊಬೇಡ. ನ್ಯೂಸ್ ಚಾನಲ್ ಅಲ್ಲಿ, ನೆನ್ನೆ ನ್ಯೂಸ್ ಚಾನಲ್ ಬಂದಿದ್ದೀನಿ, ನೋಡ್ದ? ಟಿವಿಲಿ ಬಂದೆ ನಾನು, ನೋಡ್ದ? ಮೂರ್ತಿ ತೋರಿಸ್ತಾನೆ ನ್ಯೂಸ್ ಚಾನಲ್ ಅಲ್ಲಿ. ನಾವು ಚೆನ್ನಾಗಿ ಫಸ್ಟ್ ನಾವು ಚೆನ್ನಾಗಿರ್ಬೇಕು ಅಲ್ವಾ? ಆಮೇಲೆ ಊರವರು ನಾವು ಚೆನ್ನಾಗಿದ್ದಾನೆ ಡೈಲಿ ಟಿವಿ ನೋಡ್ತಿರಲ್ಲ ನೀವು, ನ್ಯೂಸ್ ಚಾನಲ್ ಪಬ್ಲಿಕ್ ಟಿವಿ ರಂಗಣ್ಣ, ಪಬ್ಲಿಕ್ ಟಿವಿ ರಂಗಣ್ಣ ಬರ್ತಾರ ಗೊತ್ತಾ? ಡೈಲಿ ನೀವು ನೋಡ್ತಿರಲ್ಲ, ಅವ್ರ ಜೊತೆ ಬಂದು ಕುತ್ಕೊಂಡು ನೋಡಿ. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ತಮಾಷೆ ಅಂತ ಹೇಳಿ, ತಮಾಷೆ ಅಲ್ಲ ಅದು ನಗುಬೇಕು ಮನುಷ್ಯ. ಇನ್ನೊಂದು ಪೀಸ್, ಕಾಮಿಡಿ ಪೀಸ್ ಅಂದ್ರೆ ನೆಮ್ಮದಿ. ನಗು ಮತ್ತು ನೆಮ್ಮದಿಯೇ ಮನುಷ್ಯನ ಮೂಲ. ಇವೆರಡನ್ನ ಇಟ್ಕೊಂಡು ಇವತ್ತು ರಾಜಕೀಯ, ದೇವಸ್ಥಾನಗಳು, ಎಲ್ಲ ಬಂಡವಾಳಶಾಹಿಗಳು ಎಲ್ಲರೂ ನಿಮ್ಮನ್ನ ಬಕ್ರ ಮಾಡ್ತಾ ಇದ್ದಾರೆ. ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಜವಾದ ದೇವರು ನಿಮ್ಮ ತಲೆ ಒಳಗೆ ಇದ್ದಾನೆ. ಯುವರ್ ಕಾನ್ಶಿಯಸ್ನೆಸ್ ಇಸ್ ಎವ್ರಿಥಿಂಗ್. ನೀವು ಏನೇ ಟ್ರಿಪ್ ಮಾಡಿ, ಎಲ್ಲೇ ಹೋಗಿ, ಎಷ್ಟೇ ಖರ್ಚು ಮಾಡಿದ್ರು ಖುಷಿ ಸಿಗಲ್ಲ. ಟೆಂಪ್ರವರಿ ಹ್ಯಾಪಿನೆಸ್ ಅವೆಲ್ಲ. ಸಂತೋಷ ಅನ್ನೋದು ನಿಮ್ಮ ಒಳಗಿದೆ. ಧ್ಯಾನಕ್ಕೆ ಬನ್ನಿ, ನಮ್ಮ ಬಸವಣ್ಣ ಅವರು ಹೇಳ್ಕೊಟ್ಟಂತ ಧ್ಯಾನಕ್ಕೆ ಬನ್ನಿ, ಬುದ್ಧ ಹೇಳ್ಕೊಟ್ಟಂತ ಧ್ಯಾನಕ್ಕೆ ಬನ್ನಿ. ನೀವು ದಯವಿಟ್ಟು ಎಲ್ಲರೂ ಯಾವುದು ಓವರ್ ನೈಟ್ ಬದಲಾಗಲ್ಲ ಸ್ನೇಹಿತರೆ. ನಾನು ಹುಡ್ದಾಗಿಂದನೂ ಏನಾರ ಟ್ರೈ ಮಾಡ್ತಾನೇ ಇದ್ದೀನಿ, ಕಲಿತಾನೆ ಇರ್ತೀನಿ, ಸೋಲ್ತಾ ಇರ್ತೀನಿ, ಗೆಲ್ತಾ ಇರ್ತೀನಿ, ಬೇಜಾರು ಮಾಡ್ಕೊತೀನಿ, ನಗ್ತೀನಿ, ಖುಷಿ ಪಡ್ತೀನಿ. ಇವೆಲ್ಲ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಅಕ್ಸೆಪ್ಟ್ ಮಾಡ್ಬೇಕೆಲ್ಲನೂ ಕೂಡ. ನನಗೆ ಇಷ್ಟೆಲ್ಲಕ್ಕೆ ಮೂಲ ಕಾರಣ ನಮ್ಮ ತಂದೆ ಮತ್ತು ನಮ್ಮ ತಾಯಿ. ಯಾವತ್ತೂ ನಮ್ಮನ್ನ ರಿಸ್ಟ್ರಿಕ್ಷನ್ ಮಾಡಲೇ ಇಲ್ಲ. ಅವ್ರು ಹಿಂಗೆ ಇರಬೇಕು, ಹಂಗೆ ಇರಬೇಕು ಅಂತ ಹೇಳಲೇ ಇಲ್ಲ. ನಮ್ಮ ಇಷ್ಟ ಬಂದಾಗ ಬೆಳೆಯಕ್ಕೆ ಬಿಟ್ರು ಅವ್ರಿಗೆ ನಮ್ಮನ್ನ. ಅವರು ನಮ್ಮನ್ನ ಇಷ್ಟಪಟ್ಟಂಗೆ ಬೆಳೆದಿದ್ದ ಪರಿಣಾಮ ಇವತ್ತು ನಾವು ದೊಡ್ಡ ಲಾರ್ಡ್ ಆಗಿದ್ದೀವಿ. ಬರ್ದಿರೋದನ್ನ ಓದಿ ನೀಟಾಗಿ. ಭಾರತ ಎಂಬ ರಿಯಲ್ ಎಸ್ಟೇಟ್ ದಂಧೆನಲ್ಲಿ ನಾವೆಲ್ಲ ಮೂರ್ಖರನ್ನು ಮಾಡ್ತಿದ್ದಾರೆ ರಾಜಕಾರಣಿಗಳು, ಇವರೆಲ್ಲ ಸೇರಿಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು. ಹಂಗಾಗಿ ನನಗೆ ಈ ಥರ ಹೋಗೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ. ನನಗೂ ಆಫರ್ಸ್ಗಳು ಬಂದು, ಒಳ್ಳೊಳ್ಳೆ ಆಫರ್ಸು, ಒಳ್ಳೊಳ್ಳೆ ರಾಜಕೀಯ ಪಕ್ಷದವು, ಒಳ್ಳೊಳ್ಳೆ ಟ್ರಸ್ಟಿ ಪೊಸಿಷನ್ಸು, ಡೈರೆಕ್ಟ್ರ್ ಪೊಸಿಷನ್ಸು, ದೊಡ್ಡ ದೊಡ್ಡ ಟೀಚರ್ ಆಗಿ ಬನ್ನಿ ಅಂತೆಲ್ಲ ಕರೆದ್ರು. ನಾನು ಹೋಗಲಿಲ್ಲ. ಯಾಕೆಂದರೆ ನನ್ನ ಮನಸ್ಸನ್ನು ನಾನು ಮೋಸ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಹೇಳ್ದಂಥ ಬಸವಣ್ಣನ ಅನುಯಾಯಿ ನಾನು. ಅದೇ ಸಮುದಾಯದಲ್ಲೂ ಕೂಡ ಹುಟ್ಟಿರೋದು. ಲಿಂಗಾಯತ ಅಂದರೆ ಗಂಡು ಹೆಣ್ಣು ಅನ್ನೋ ಲಿಂಗ ಭೇದವನ್ನು ದಾಟಿ ಬೆಳೆದ ಮನುಷ್ಯನ್ನೇ ಲಿಂಗಾಯತ ಅಂತ ಕರೆಯೋದು. ಅದು ಸ್ಟೇಟ್ ಆಫ್ ಮೈಂಡ್ ಅಷ್ಟೇ. ಅದು ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಯುವರ್ ಬಾಡಿ.
ನಿಮ್ಮ ದೇಹ ಮಣ್ಣಿಂದನೇ ಬರುತ್ತೆ, ಮಣ್ಣಿಗೆ ಹೋಗುತ್ತೆ. ದೇಹಕ್ಕೆ ಸಂಬಂಧಿಸಿದ ಅಲ್ವೇ ಅಲ್ಲ ಈ ದೇಶ. ಈ ದೇಶ ಆತ್ಮಕ್ಕೆ ಮಾತ್ರ ಇರೋದು ಈ ದೇಶ.